ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಮನೆಯ ಮುಂಬಾಗಿಲಿನಲ್ಲಿ ನಾವು ಭತ್ತದ ತೋರಣವನ್ನು ಯಾಕೆ ಕಟ್ಟಬೇಕು, ಇದರಿಂದ ಏನೇನು ಪ್ರಯೋಜನಗಳಿವೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ ಈ ಯೂಸ್ಫುಲ್ ಆದಂಥ ಒಂದು ವಿಡಿಯೋನ ಶುರು ಮಾಡೋಣ. ನಾವು ಅಡುಗೆಗೆ ಬಳಸುವಂಥ ಯಾವುದೇ ಧಾನ್ಯ ಆಗಲಿ, ಆ ಧಾನ್ಯವನ್ನು ನಾವು ಲಕ್ಷ್ಮಿಗೆ ಹೋಲಿಸ್ತೀವಿ. ಧಾನ್ಯ ಲಕ್ಷ್ಮಿ ಅಂತ ಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡ್ತೀವಿ. ಹಾಗಾಗಿ ನಾವು ತಿನ್ನುವಂತಹ ಪ್ರಧಾನವಾದಂತಹ ಒಂದು ಧಾನ್ಯ ಅಂದರೆ ಅದು ಭತ್ತದಿಂದ ಅಕ್ಕಿ ಆಗುತ್ತೆ. ಪ್ರತಿದಿನವೂ ಕೂಡ ನಮ್ಮ ಅಡುಗೆಯಲ್ಲಿ ಅನ್ನವನ್ನು ನಾವು ಮಾಡ್ತಾನೆ ಇರ್ತೀವಿ. ಹಾಗಾಗಿ ಭತ್ತಕ್ಕೆ ಸಾಕಷ್ಟು ಪ್ರಾಮುಖ್ಯತೆ ಇದೆ. ಪೂರ್ಣವಾದಂತಹ ಧಾನ್ಯ ಏನಿದೆ ಅದು ಭತ್ತ. ಈ ಭತ್ತವನ್ನು ವಿಶೇಷ ರೀತಿಯಲ್ಲಿ ರೈತರು ಪೂಜೆಯನ್ನು ಮಾಡಿ ಅದನ್ನು ಕಟಾವು ಮಾಡ್ತಾರೆ. ಇನ್ನು ಇವಾಗ ಈ ಭತ್ತದ ತೋರಣದ ವಿಷಯಕ್ಕೆ ಬರೋಣ. ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರ ಬಾಗಿಲಲ್ಲೂ ಕೂಡ ನಾವು ಈ ಭತ್ತದ ತೋರಣವನ್ನು ನೋಡ್ತಾ ಇರ್ತೀವಿ. ಯಾಕೆ ಹಾಕಿರ್ತಾರೆ, ಇದರಿಂದ ಏನಾದರೂ ಒಂದು ಉದ್ದೇಶ ಇದೆಯಾ ಅಂತ ನಾವೆಲ್ಲರೂ ಅಂದ್ಕೊಂಡಿರ್ತೀವಿ. ಹೌದು, ಅದಕ್ಕೆ ಒಂದು ಉದ್ದೇಶ ಇದೆ. ಹಿಂದೆ ಸುಮಾರು ವರ್ಷಗಳ ಹಿಂದೆ ಹಳ್ಳಿಗಳ ಮನೆಯಲ್ಲಿ ಎಲ್ಲೆಲ್ಲಿ ಭತ್ತವನ್ನು ಬೆಳೀತಾ ಇದ್ರೋ ಅಂತಹ ಮನೆಯ ಬಾಗಿಲಿನಲ್ಲಿ ಕಟಾವು ಮಾಡಿ ಒಣಗಿಸಿರೋಂತಹ ಭತ್ತದ ಒಂದು ಕಂತೆಗಳನ್ನು ಆ ಕಡೆ ಈ ಕಡೆ ಹಾಕ್ತಾ ಇದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಅದು ತೋರಣವಾಗಿ ಬದಲಾಗಿದೆ ಅಷ್ಟೇ. ಇನ್ನು ಯಾಕಪ್ಪ ಈ ಭತ್ತದ ತೋರಣವನ್ನು ನಾವು ಮನೆ ಮುಂದೆ ಕಟ್ಟಬೇಕು ಅಂತ ಕೇಳೋದಾದರೆ ಅದರಲ್ಲಿ ಮುಖ್ಯವಾದ ಕಾರಣ ಏನು ಅಂದರೆ, ನಮ್ಮ ಮನೆಯಲ್ಲಿರ್ತಕ್ಕಂತಹ ವಾಸ್ತು ದೋಷಗಳು ಈ ಭತ್ತದ ಒಂದು ತೋರಣ ಕಟ್ಟೋದ್ರಿಂದ ನಿವಾರಣೆ ಆಗತ್ತೆ. ಜೊತೆಗೆ ಅನುಕೂಲಕರವಾದಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡುತ್ತೆ ಅನ್ನೋ ಕಾರಣಕ್ಕೆ ಈ ಭತ್ತದ ತೋರಣವನ್ನು ಇತ್ತೀಚಿನ ದಿನಗಳಲ್ಲಿ ಸುಮಾರು ಜನ ತಮ್ಮ ಮನೆಯ ಬಾಗಿಲಿನಲ್ಲಿ ಹಾಕ್ತಾರೆ. ನೀವು ಕೂಡ ಯಾವುದಾದ್ರೂ ಒಂದು ಸಮಸ್ಯೆಯಿಂದ ದೀರ್ಘಕಾಲದಿಂದ ಅಂದರೆ ಸುಮಾರು ವರ್ಷಗಳಿಂದ ಬಳಲ್ತಾ ಬಂದಿದ್ರೆ ಈ ಭತ್ತದ ತೋರಣವನ್ನು ಮನೆ ಮುಂದೆ ಕಟ್ಟೋದ್ರಿಂದ ಈ ಸಮಸ್ಯೆಯಿಂದ ನೀವು ಮುಕ್ತಿ ಪಡಿಬೋದು. ಜೊತೆಗೆ ಮನೆಯಲ್ಲಿರುವಂತಹ ವಾಸ್ತುದೋಷಗಳು ಕೂಡ ನಿವಾರಣೆ ಆಗತ್ತೆ. ಹಾಗೆ ಈ ಭತ್ತದ ತೋರಣವನ್ನು ಮನೆಯಲ್ಲಿ ಕಟ್ಟೋದ್ರಿಂದ ಒಂದು ಶುಭವಾಗತ್ತೆ ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಈ ಭತ್ತದ ತೋರಣವನ್ನು ಮನೆಯ ಮುಂಬಾಗಿಲಿನಲ್ಲಿ ಹಾಕೋದ್ರಿಂದ ಯಾವುದೇ ನಕಾರಾತ್ಮಕ ಶಕ್ತಿಯನ್ನು ಮನೆಯ ಒಳಗಡೆ ಪ್ರವೇಶ ಮಾಡದೇ ಇರೋ ರೀತಿ ತಡೆಯುತ್ತೆ. ನಮ್ಮ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಅಂದರೆ ಪಾಸಿಟಿವ್ ಎನರ್ಜಿಯನ್ನು ಹೆಚ್ಚು ಮಾಡುತ್ತೆ. ಅಷ್ಟೇ ಅಲ್ಲದೆ ಈ ರೀತಿಯಾದಂತಹ ತೋರಣಗಳನ್ನು ನಾವು ಕಟ್ಟೋದ್ರಿಂದ ಮನೆ ತುಂಬಾ ಅಭಿವೃದ್ಧಿ ಆಗತ್ತೆ ಅಂತ ಹೇಳ್ತಾರೆ. ಹಾಗೆ ಒಬ್ಬ ವ್ಯಕ್ತಿ ಯಾವುದಾದ್ರೂ ಒಂದು ಕೆಲಸ ಕಾರ್ಯದಲ್ಲಿ ಅಡೆತಡೆಗಳನ್ನು ಅನುಭವಿಸ್ತಾ ಇದ್ದಾನೆ ಅಂತಂದರೆ ಆ ಅಡೆತಡೆಗಳು ಕೂಡ ಈ ಭತ್ತದ ತೋರಣವನ್ನು ಮನೆಯಲ್ಲಿ ಕಟ್ಟೋದ್ರಿಂದ ದೂರವಾಗತ್ತೆ. ಹಾಗೆ ಆ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ ನೆಲೆಸುತ್ತೆ ಅಂತ ಹೇಳ್ತಾರೆ. ಇದೆಲ್ಲದಕ್ಕಿಂತ ಮುಖ್ಯ ಯಾವುದು ಗೊತ್ತಾ? ನಮ್ಮ ರೈತ ಕಷ್ಟಪಟ್ಟು ಶ್ರಮಪಟ್ಟು ಬೆಳೆಯುವಂಥ ಬೆಳೆ ಈ ಭತ್ತವಾಗಿದೆ. ಹಾಗೆ ಈ ಭತ್ತ ಏನಿದೆ ಇದು ನಮ್ಮ ಭೂಮಿಯಲ್ಲಿ ನೈಸರ್ಗಿಕವಾಗಿ ಮತ್ತು ಪ್ರಕೃತಿ ದತ್ತವಾಗಿ ಬೆಳೆದಂತಹ ಒಂದು ಧಾನ್ಯವಾಗಿದೆ. ಪ್ಲಾಸ್ಟಿಕ್ ಹಾರಗಳನ್ನು ಮನೆ ಬಾಗಿಲು ಮುಂದೆ ಹಾಕೋದ್ರ ಬದಲು ಈ ರೀತಿಯಾಗಿ ನಾವು ನೈಸರ್ಗಿಕವಾಗಿ ಸಿಗುವಂತಹ ಭತ್ತದ ತೋರಣವನ್ನು ಕಟ್ಟೋದ್ರಿಂದ ಅಲಂಕಾರಿಕವಾಗೂ ಕೂಡ ಕಾಣಿಸುತ್ತೆ. ಜೊತೆಗೆ ಮನೆಗೆ ಒಂದು ಒಳ್ಳೆಯದನ್ನು ಮಾಡುತ್ತೆ. ನೋಡಿದ್ರಲ್ವ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಭತ್ತದ ತೋರಣವನ್ನು ನಮ್ಮ ಮನೆ ಮುಂಬಾಗಿಲಿಗೆ ಹಾಕೋದ್ರಿಂದ ಏನೆಲ್ಲ ಪ್ರಯೋಜನಗಳಿವೆ, ಇದರಿಂದ ಏನೆಲ್ಲ ಒಳ್ಳೆಯದಾಗತ್ತೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.